21ರಂದು ಸೌರ್ಯಮಂಡಲದಲ್ಲಿ ಯಾವ ಬದಲಾವಣೆಯಾಗುತ್ತೆ ಎಂಬುದರ ಬಗ್ಗೆ ಮಾಯನ್ ಕ್ಯಾಲೆಂಡರ್ ಭವಿಷ್ಯ ನುಡಿದಿದೆ. ಅಂದು ತಾರಾಪುಂಜದಲ್ಲಿ ಒಂದು ವಿಶೇಷವಾದಂತಹ ಬೆಳಕು ಕಾಣಿಸಿಕೊಳ್ಳುತ್ತಂತೆ. ಆ ಬೆಳಕು ಸೂರ್ಯನ ಕಾಂತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಂತೆ. ಆಗ ಸೂರ್ಯನ ಅಯಸ್ಕಾಂತ ಕ್ಷೇತ್ರದಲ್ಲಿ ಬದಲಾವಣೆಗಳು ಆಗುತ್ತವಂತೆ. ಇಂತಹವುಗಳಿಂದ ಭೂಗ್ರಹದಲ್ಲಿ ಬದಲಾವಣೆಗಳು ಸಂಭವಿಸುತ್ತಂತೆ. ಅಂತಹ ಬದಲಾವಣೆಯ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಕೋಪಗಳು ಸಂಭವಿಸಬಹುದೆಂದು ಮಾಯನ್ ಕ್ಯಾಲೆಂಡರ್ ಭವಿಷ್ಯವನ್ನು ನುಡಿದಿದೆ. ಇಂತಹ ಪ್ರಕ್ರಿಯೆ 5125 ವರ್ಷಗಳಿಗೊಮ್ಮೆ ನಡೆಯುತ್ತೆ ಎಂದು ಮಾಯನ್ ಕ್ಯಾಲೆಂಡರ್ ತಿಳಿಸುತ್ತೆ. ಮಾಯನ್ ಕ್ಯಾಲೆಂಡರ್ ಸೂಚಿಸಿರುವ ದಿನದ ಬಗ್ಗೆ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಎಂಬ ನಮ್ಮ ಪ್ರಶ್ನೆಗೆ ಖ್ಯಾತ ಜ್ಯೋತಿಷಿ ಶ್ರೀ ಸಚ್ಚಿದಾನಂದ ಬಾಬು ಅವರು ನೀಡಿದ ವಿವರಣೆ ಹೀಗಿದೆ. 2012ರಲ್ಲಿ ನನಗನ್ಸೋದು ಒಂದು ದೊಡ್ಡ ಪ್ರಕೃತಿ ವಿಕೋಪ ಆಗಬಹುದು. ಎಷ್ಟು ಮಟ್ಟಿಗೆ ಆಗ್ಬೋದು ಅಂದ್ರೆ, ಇಷ್ಟು ನಾವು ಬದುಕದಾಗಿಂದ, ನಾವು ಹುಟ್ಟದಾಗಿಂದ ನಾವು ನೋಡದೇ ಇರೋಂಥ ಪ್ರಕೃತಿ ವಿಕೋಪ ಆಗಿ ಯಾವಾಗ ಗುರುಗ್ರಹ ಆಗತ್ತೋ ಅಲ್ಲಿರುತ್ತೋ ಕೇತು ಜೊತೆಯಲ್ಲಿ ಸ್ಫೋಟಗಳು, ಪ್ರಕೃತಿ ವಿಕೋಪ, ಭೂಕಂಪಗಳು ಮತ್ತೆ ಈ ನೀರಿಗೆ ಸಂಬಂಧಪಟ್ಟ ಅನಾಹುತಗಳಾಗತ್ತೋ ಜನರಿಗೆ ಒಂದು ಭಯ ಶುರು ಆಗ್ಬಿಡುತ್ತೆ. ಇಷ್ಟು ವರ್ಷಗಳಿಂದ ಭಯ ಇಲ್ಲ, ಏನೋ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಅದೆಷ್ಟು ಮಟ್ಟಿಗೆ ಆಗತ್ತೆ ಅಂದ್ರೆ 2012ರಲ್ಲಿ ಅವ್ರಿಗೊಂಥರ ಸಿಕ್ಕಾಪಟ್ಟೆ ಭಯ ಆಗ್ಬಿಡುತ್ತೆ, ತಡೆಯೋಕೆ ಆಗೋದಿಲ್ಲ. ಯಾಕಂದ್ರೆ ಅರ್ಧಕ್ಕರ್ಧ ಭೂಮಿ ಹೊರಟೋಗತ್ತೆ ಅಂದ್ರೆ ಜನರು ಸಾವನ್ನಪ್ಪಬಹುದು ಈ ಪ್ರಕೃತಿ ವಿಕೋಪಗಳಿಂದ. ಕುಂಡಲಿ ಆಧಾರಿತ ಭವಿಷ್ಯದ ಪ್ರಕಾರ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತವೆ. ಒಂದು ಬದಲಾವಣೆ ಕಡಾಖಂಡಿತವೆಂಬುದು ಶ್ರೀ ಸಚ್ಚಿದಾನಂದ ಬಾಬು ಅವರ ಭವಿಷ್ಯವಾಣಿ. ಮಾಯನ್ನರ ಭವಿಷ್ಯವಾಣಿಯ ಪ್ರಕಾರ ಸೌರಮಂಡಲದಲ್ಲಿ ಅಂದು ಒಂದು ದಿನ ಪೂರ್ಣಗೊಳ್ಳಲಿದೆಯಂತೆ. ಆ ಒಂದು ದಿನವನ್ನು ಗ್ಯಾಲಸ್ಟಿಕ್ ದಿನವೆಂದು ಮಾಯನ್ ಕ್ಯಾಲೆಂಡರ್ ಹೇಳುತ್ತೆ. ಒಂದು ಗ್ಯಾಲಸ್ಟಿಕ್ ದಿನವೆಂದರೆ 25,625 ವರ್ಷಗಳು. ಈ ಅವಧಿಯನ್ನು 5 ಚಕ್ರಗಳಲ್ಲಿ ಪೂರ್ತಿಗೊಳಿಸಿದರೆ ಈ ಜಗತ್ತು ಅಂತ್ಯಗೊಳ್ಳುತ್ತೆ ಎಂದು ಮಾಯನ್ನರು ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ 4 ಚಕ್ರಗಳು ಪೂರ್ತಿಗೊಂಡಿದೆ. 5ನೇ ಚಕ್ರ ಡಿಸೆಂಬರ್ 21, 2012ರಂದು ಸಂಜೆ 5:41 ಅಂತ್ಯವಾಗುವುದಂತೆ. ಹಾಗೆ ಅಂತ್ಯವಾಗುವುದರೊಂದಿಗೆ ಈ ಜಗತ್ತು, ಈ ಯುಗ ಅಂತ್ಯವಾಗುತ್ತಂತೆ. ಮಾಯನ್ನರ ಪ್ರಕಾರ ಜಗತ್ತು ಅಂತ್ಯವಾಗುತ್ತೆ. ಹಾಗಾದ್ರೆ ಮುಂದೇನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.